ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಮೊದಲನೇ ಆಷಾಢ ಶುಕ್ರವಾರದ ಶುಭಾಶಯಗಳನ್ನ ಹೇಳ್ತಾ, ಶುಕ್ರವಾರ ಹಬ್ಬದ ಶುಭಾಶಯಗಳು. ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶುವಲ್ ಆಗಿ. ಸೊ ಚಾಮುಂಡೇಶ್ವರಿ ತಾಯಿ ಇಡೀ ರಾಜ್ಯದ ಜನತೆಗೆ ಒಳ್ಳೇದು ಮಾಡಲಿ, ಕದೀಮರಿಗೆ ಮಟ್ಟ ಹಾಕಲಿ, ಆ್ಯಂಡ್ ದೆನ್ ದುಷ್ಟರಿಗೆ ಬಲಿ ಹಾಕಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ. ಸೊ ಏನಪ್ಪ ವಿಷಯ ಏನು ಅದಕ್ಕೆ ಮುಂಚೆ, ಸೊ ನಿನ್ನೆ ಗುರುವಾರ ಹಬ್ಬದ ಶುಭಾಶಯಗಳು ಬಿಲೆಟೆಡ್ ಆಗಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೈನ್ ಮತ್ತೊಮ್ಮೆ ಮಗದೊಮ್ಮೆ ಮಾನ ಇಲ್ಲದೆ ಇರೋವಂಥ ರಾಮಯ್ಯ ಅವಮಾನಕ್ಕೆ ಈಡಾಗಿದ್ದಾರೆ. ಸೊ ವಿಷಯ ಇಷ್ಟೇ ಸ್ನೇಹಿತರೆ. ಪಾಪ ನಮ್ಮ ಸೋಕಾಲ್ಡ್ ಸಮಾಜವಾದ, ಆ ವಾದ ಈ ವಾದ ಅಂತ ಬುರುಡೆ ಬಿಡೋ ರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಅಹಂಕಾರದ ಪರಮಾವಧಿ ರಾಮಯ್ಯ ಅಲಿಯಾಸ್ ಈಗ ಕುಂಕುಮದ ರಾಮಯ್ಯ, ಈಗ ಮಾನ ಇಲ್ಲದೆ ಇರೋವಂಥ ರಾಮಯ್ಯ ಅವಮಾನಕ್ಕೆ ಈಡಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನೇ ಅವಮಾನದ ರಾಮಯ್ಯ ಅಂತ ಆಗಿದ್ದಾರೆ ಸ್ನೇಹಿತರೆ. ಇಷ್ಟೇ ವಿಷಯ. ಪಾಪ ಡೆಲ್ಲಿಗೆ ಓಡಿ ಹೋದಂಥ ನನ್ನ CM ಸಿದ್ದರಾಮಯ್ಯ ಅವರು ಅವಮಾನದ ರಾಮಯ್ಯ ಆಗಿ ವಾಪಸ್ ಬಂದಿದ್ದಾರೆ. ಪಾಪ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಅದು ಮಾಡಿ ಕಡ್ದು ಕಟ್ಟೆ ಹಾಕಿ ಎಲ್ಲನೂ ಮಾಡಿದಂಥ ರಾಮಯ್ಯ ಅಲಿಯಾಸ್ ಸಿದ್ದರಾಮಯ್ಯ ಅವರು ಅಲ್ಲೋಗಿ ಪಾಪ ತನ್ನ ಗೋಳನ್ನು ಹೇಳ್ಕೊಂಡ್ರು. ನನಗೆ ಯಾವುದೂ ಇಡ್ತಾ ಸಿಗ್ತಾಯಿಲ್ಲ, ಹಿಂಗಾಗೋಗಿದೆ ಹಂಗಾಗೋಗಿದೆ, ಗ್ಯಾರಂಟಿಗಳಿಂದ ಅದು ಇದು ಅಂತ ಎಲ್ಲ ಹೇಳಿ ಸಂಪುಟ ಪುನರ್ರಚನೆ ಮಾಡಬೇಕು. ಕಾರಣ ಏನಪ್ಪ ಇದು ಅಂತ ಅಂದರೆ, SC STಗಳದ್ದು ಇವ್ರಿಗೆ ಕೈ ತಪ್ತಾ ಇದೆ. ಬಹುಶಃ 20ರಿಂದ 25 ಅಥವಾ 30% ಓಟು ಈ ಸಲ ವೇರಿ ಆಗ್ತಾಯಿದೆ. ಇದು ನಾನು ಹೇಳ್ತಾ ಇರೋ ರಿಪೋರ್ಟ್ ಅಲ್ಲ, ಅವನಿಗೆ ಕೊಟ್ಟಿರೋವಂಥ ಒಬ್ಬ ಅಯೋಗ್ಯನ ಮಾತು ಕೇಳ್ಕೊಂಡು ಗ್ಯಾರಂಟಿನ ಅನುಷ್ಠಾನ ಮಾಡಿ ರಾಜ್ಯನ ಅಯೋಗ್ಯತನದ ಪರಮಾವಧಿಗೆ ತಳ್ಳಿದ್ರಲ್ಲ, ಸೊ ಸುನೀಲ್ ಕಂದಕೋಳ ಅವನು ಹೇಳಿರೋ ಮಾತು. ಅದಕ್ಕೆ ಒಂದಿಬ್ಬರನ್ನ ದಲಿತರನ್ನ ಹಾಕೋಬಿಟ್ಟು UT ಖಾದರ್ನ ಮಂತ್ರಿ ಹಾಕೊಂಡು ಅಲ್ಲಿಗೆ ಒಬ್ಬ ದಲಿತನ ಸ್ಪೀಕರ್ ಮಾಡಬೇಕು ಅನ್ನೋ ಮಹಾ ಲೆಕ್ಕಾಚಾರಗಳ ಸಮೇತವಾಗಿ ಹೋದಂಥ ಸಿದ್ದರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಅನ್ಫಿಟ್ CM. ಸೊ ಅವನಿಗೂ ಬರೀ ಕೈಯಲ್ಲಿ ಬಂದಿದ್ದಾನೆ. ಫಸ್ಟು ಮಾಡೋ ಕೆಲಸ ಮಾಡಪ್ಪ, ನೀನು ಹೋಗಿ ಇವನ್ನೆಲ್ಲ ಬಿಟ್ಬಿಟ್ಟು ನೀನು ನವಂಬರಲ್ಲಿ ಇಳಿಲೇಬೇಕು, ದಿಸ್ ಈಸ್ ದ ಮೆಸೇಜ್ ಫಾರ್ ಯು ಅಂತ ಹೇಳಿ ಕಳಿಸಿದಂಥ ಹೈಕಮಾಂಡಿಂದ ಮತ್ತೊಮ್ಮೆ ಮಗದೊಮ್ಮೆ ನಾನೇ ಅವಮಾನಿತ ರಾಮಯ್ಯ ಅಂದ್ಕೊಂಡು, ಮಾನ ಇದ್ದರೆ ಓಕೆ, ಮಾನ ಇಲ್ಲದೆ ಇರೋ ಅವಮಾನ ಬಂದಿರೋ ಸಿದ್ದರಾಮಯ್ಯ ಅವರು ಈಗ ಏನು ಮಾಡಬೇಕು ಏನು ಗೊತ್ತಾಗ್ತಾಯಿಲ್ಲ. ಅಟ್ಲೀಸ್ಟ್ ಈ ಸರ್ಕಾರ ಬೀಳ್ಸೋಣ ಅಂತ ಅಂದರೆ ಬೆನ್ನು ಕೆರೆಯೋಕ್ಕೆ ಯಡಿಯೂರಪ್ಪನೂ ಇಲ್ಲ. ಬೆನ್ನು ಕೆರೆಯೋ ಅಪ್ಪ ಹಂಗೆ ಎಲ್ಲಿ ಬೆನ್ನು ಕೆರಿತಾನೆ ಅಲ್ಲೇ ಟೈಟ್ ಮಾಡಿದ್ದಾನೆ. ಸೊ ಈಗ ಅವನ ಮಗನೂ ಇಳಿಸಿ ಬೇರೆಯವ್ರನ್ನ ಮಾಡ್ತಾರೆ ಅಂತ ಮಾಹಿತಿ. ಸೊ ಇವನಿಗೆ ಅಲ್ಲೂ ಗೇಟು ಬಂದು. ಸೊ ಅದಕ್ಕೆ ಹೇಳೋದು, ದುರಾಂಕಾರದ ರಾಮಯ್ಯ ನೀನು ಏನೇನು ಮಾಡಿದ್ಯಾ ಏನೇನು ಬಿಟ್ಟಿದ್ಯಾ ಎಲ್ಲದಕ್ಕೂ ಮೇಲ್ಗಡೆಯಿಂದ ಈಗ ಉತ್ತರ ಕೊಡ್ತಾ ಇದ್ದಾನೆ ಭಗವಂತ. ಈಗ ಕಾಲು ಮುರಿದಾಕಿದ್ದಾನೆ, ಮುಂದೆ ಒಂದೊಂದು ಮುರಿದಾಕ್ತಾನೆ ಸ್ನೇಹಿತರೆ. ಒಂದು ಸ್ವಲ್ಪ ದಿನದಿಂದ ಒಂದು 3 ತಿಂಗಳು ಫ್ಲ್ಯಾಶ್ ಬ್ಯಾಕ್ ಹೋದಾಗ ನಾನು ಹೇಳಿದೆ, ಒಕ್ಕಲಿಗರಿಂದ ನಿನಗೆ ಬರೀ ಇನ್ಮೇಲೆ ಅವಮಾನ. ಯಾವ ವಿಷಯಕ್ಕೆ ಅಂತ ಅಂದರೆ, ಮೈಸೂರು ಲೋಕಸಭೆ ಗೆದ್ದು ಅಲ್ಲಿ ಇವನಿಗೆ ಇದು ಪೂರ್ತಿ ಅವಮಾನ ಮಾಡ್ಕೊಂಡು ಬಂದ್ವಿ ಒಕ್ಕಲಿಗರು. ಇವನು ಯಾಕೆ ಅಂದರೆ ಅಷ್ಟು ಇವನು ಭಾಳ ದುರಾಂಕಾರದಲ್ಲಿ ಮೆರೆದಿದ್ದ ಯಾವ ಗೌಡ ಏನು ಅಂತ. ಈಗ ಈ ದುರಾಂಕಾರದಲ್ಲೇ ಹಂಗೆ ಬಂದ, ಬಟ್ ಆಗಿಲ್ಲ. ಇವೆಲ್ಲ ಬರೀ ಅವಮಾನದ ಮಾನ ಇಲ್ಲದೆ ಇರೋ ಅವಮಾನದ ರಾಮಯ್ಯ ಆದ. ಸೊ ಇದರಿಂದ ಕೂಡ ಈಗ ಇವ್ರೇನಾರ ಚೆಕ್ಮೇಟ್ ಇಟ್ಟರೆ ಅಲ್ಲಿ ಇನ್ನೊಂದು ಚೆಕ್ಮೇಟ್ ಆಗುತ್ತೆ. ಇದರಿಂದ ಕೂಡ ಚಾಣಕ್ಯ ಅಮಿತ್ ಶಾ ಅಲಿಯಾಸ್ ಡೆಲ್ಲಿ ಬೋಳ ಅಲಿಯಾಸ್ ಗೃಹ ಸಚಿವ ಮತ್ತು ನನ್ನ ಹೆಮ್ಮೆಯ ಕುಮಾರಸ್ವಾಮಿ, ನನ್ನ ಹೆಮ್ಮೆಯ ಕುಮಾರ ಸೊ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಚೆಕ್ಮೇಟಿಂದ ಇವನಿಗೆ ಇದಾಗಿ ಇವನು ಹೇಳ್ದಂಗೆ ಏನೂ ನಡೀತಾ ಇಲ್ಲ ಅಂತ ಒಂದು ನ್ಯೂಸು ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ 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 ಹ್ಯಾಪಿ, ಬಿಕಾಸ್ ಮಾನ ಇಲ್ಲದೆ ಇರೋವಂಥ ರಾಮಯ್ಯ ಈಗ ಅವಮಾನಿತರಾಗಿ ಮಗದೊಮ್ಮೆ ಅವಮಾನದ ಪರಮಾವಧಿಗೆ ಹೋದಂಥ ರಾಮಯ್ಯಂಗೆ ಮುಂದೆ ಕತೆ ಏನು ಎತ್ತ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.